ಮನುಷ್ಯ ಸರಿಯಾಗಿದ್ದರೆ ಅವನು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಈ ಮನುಷ್ಯ ಜನ್ಮದಲ್ಲಿ ಸರಿಯಾಗಿರುವುದೇ ದೊಡ್ಡ ಸಾಧನೆ, ಅದೇ ದೊಡ್ಡ ಆಧ್ಯಾತ್ಮಿಕ, ಅದೇ ದೊಡ್ಡ ಜ್ಞಾನ ಮಾರ್ಗ. ಅವನು ಸರಿಯಾಗಿರುವುದು, ಅವನ ಆತ್ಮಕ್ಕೆ ದ್ರೋಹ ಮಾಡಿದ, ಅವನ ಮನಸ್ಸಾಕ್ಷಿಗೆ ದ್ರೋಹ ಮಾಡಿದ ಸರಿಯಾಗಿ ಒಬ್ಬ ಜೀವನ ಮಾಡ್ತಾನಲ್ಲ, ಅದುವೇ ನಿಜವಾದ ಸಾಧನೆ ಅಂತ ಹೇಳೋದು. ಇಲ್ಲಿ ಸರಿಯಾಗಿರಲಿಕ್ಕೆ ಆಗುವುದಿಲ್ಲ, ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಸರಿಯಾಗಿ 100ರಲ್ಲಿ 100 ನಾನು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಇಲ್ಲಿ ಯಾರೂ ಇಲ್ಲ. 100ರಲ್ಲಿ 100 ಪರ್ಫೆಕ್ಟ್ ಆದರೆ ಅವನು ಕಣ್ಣಿಗೆ ಕಾಣೋದೂ ಇಲ್ಲ, ಅವನಿಗೆ ಯಾವುದೂ ಬೇಡ ಅವನಿಗೆ. ಆಗ ಮನುಷ್ಯರು ಸೋಲುದಲ್ಲಿ ಗೊತ್ತುಂಟ, ಕಳೆದು ಹೋದನ್ನು ಚಿಂತೆ ಮಾಡಿ, ಕಳೆದು ಹೋದ ವಿಚಾರನೆಲ್ಲ ಚಿಂತೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡಿ ಮನುಷ್ಯ ಸೋಲು. ಮನುಷ್ಯನಿಗೆ ಒಂದು ಎಂತ ಹೇಳೋದು, ವೀಕ್ ಆಗೋದು ಮನುಷ್ಯ. ವೀಕ್ ಮೈಂಡ್, ಕಳೆದು ಹೋದನ್ನು ಚಿಂತೆ ಮಾಡುವ ಕಾರಣ. ಈ ಕಳೆದು ಹೋದನ್ನು ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಕಳೆದು ಹೋದಕ್ಕಿಂತ ಹೆಚ್ಚಾದ್ದು ನಾಳೆ ಸಿಗ್ಬೋದಲ್ಲ. ಅಯ್ಯೋ ಹಾಗೆ ಆಯಿತು ಹೀಗಾಯಿತು ಅಂತ ಹೇಳೋದಕ್ಕಿಂತಲೂ ನಾಳೆ ಅದಕ್ಕಿಂತ ಹೆಚ್ಚಾಗಿ ಸಿಗ್ಬೋದು. ಕಳೆದು ಹೋದ್ದನ್ನು ಮರೆಯಿರಿ, ಇವತ್ತು ಇರುವುದನ್ನು ಉಳಿಸಿಕೊಳ್ಳಿ, ನಾಳೆ ಬರುವುದಕ್ಕೆ ಆಸೆ ಪಡಬೇಡಿ. ಡೆಫಿನೆಟ್ ಆಗಿ ಹೇಳ್ತೇನೆ, ನಾಳೆ ಬರುವುದಕ್ಕೆ ಆಸೆ ಪಡಬೇಡಿ. ನಾಳೆ ಎಂಬುದು ಆಸೆ ಅರ್ಥಾಗ್ತದ? ಇವತ್ತು, ಇಂದು, ಈ ಕ್ಷಣ, ಈ ದಿನ ಎಂಬುದು ಸತ್ಯ. ಇದನ್ನು ನೀವು ಅನುಭವಿಸಿ ಸಂತೋಷವಾಗಿ. ಹಾಗೆ ಈ ದಿನ ನಿಮಗೆ ಏನು ಸಿಕ್ಕಿದೆ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಈ ದಿನ ನೀವು ಉಳಿಸಿಕೊಂಡ್ರೆ ನಾಳೆ ಅದು ನಿಮ್ಮ ಕೈಯಲ್ಲಿ ಉಳಿಬೋದು, ನಾಡ್ದು ನಿಮ್ಮ ಕೈಯಲ್ಲಿ ಉಳಿಬೋದು, ಮುಂದೆ ಅದು ಉಳಿದುಕೊಂಡೇ ಹೋಗುವುದು. ಅದು ಕಳೆದುಕೊಂಡು ಹೋಗುವಂಥ ವಿಚಾರ ಅಲ್ಲ. ಉಳಿಸಲಿಕ್ಕೆ ಕಲಿತರೆ ಯಾವುದೇ ವಿಷಯ ಆದರೂ ಸರಿ, ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ, ಅಲ್ಲೊಂದು ಶಕ್ತಿ ಆದರೂ ಸರಿ, ಯಾವುದೋ ಒಂದು ವಿಷಯ ನಿಮಗೆ ಸಿಕ್ಕಿತ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಕಲೀರಿ ಅಂತ ಹೇಳೋದು. ಅದನ್ನು ಉಳಿಸ್ಲಿಕ್ಕೆ ಕಲೀರಿ, ಕಳೆದು ಹೋದ್ದನ್ನು ಮರೀಲಿಕ್ಕೆ ಕಲೀರಿ. ಮುಂದೆ ಬರೋದಕ್ಕೆ ಆಸೆ ಪಡದೇ ಇರಿ. ಮುಂದೆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಜೀವನ ಬೇಡ ಅಂತ ಹೇಳೋದು. ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಈ ಆಸೆನೆಲ್ಲ ಇಟ್ಟುಕೊಳ್ಬೇಡಿ. ಮನೆ ಕಟ್ಟುತ್ತೇನೆ, ಮತ್ತೆಂಥದ್ದು 1000 ರೀತಿಯ ವಿಷಯಗಳಿದೆ. ಇದು ಮಕ್ಕಳಿಗೆಲ್ಲ ಅನ್ವಯಿಸೋದಿಲ್ಲ. ಅರ್ಥಾಗ್ತದ? ಮಕ್ಕಳದೊಂದು ಅಂತ ಹೇಳೋದು ಒಂದು ಹುಚ್ಚು ಕುದುರೆಯಾಗಿರ್ತದೆ. ಮಕ್ಕಳ ಮನಸ್ಸು ಓಡ್ತಾನೆ ಇರ್ತದೆ ಅಲ್ಲಿ ಇಲ್ಲಿ ಎಲ್ಲ. ಇದು ಮಕ್ಕಳಿಗೆ ಹೇಳುವ ಬೋಧನೆಲ್ಲ ಇದೊಂದು ಸಂಸಾರದಿಂದ ಹೊರಗೆ ಬರ್ತಾರಲ್ಲ, ಸಂಸಾರವನ್ನು ಮುಗಿಸಿ ಹೊರಗೆ ಬರ್ತಾರೆ, ಸಂಸಾರ ಎಲ್ಲ ತಿಳಿದು ಸಾಕು ಅಂತೇಳಿ ಆಗ್ತದಲ್ಲ, ಅವರಿಗಿರುವ ಬೋಧನೆ ಜೀವನದಲ್ಲಿ. ಆದರೆ ಕೆಲವು ವಿಷಯಗಳು ಅದು ಸಂಸಾರದಲ್ಲಿ ಪ್ರೆಸೆಂಟಿಗೆ ಕೂಡ ಅದು ಅಪ್ಲೈ ಆಗ್ತದೆ. ಆಗ ಮನುಷ್ಯನ ಜನ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಎಲ್ಲವನ್ನು ತಿಳಿಬೇಕು ಅಂತ ಹೇಳೋದು. ಪ್ರತಿಯೊಂದು ವಿಚಾರವನ್ನು ನಾವು ತಿಳಿಯಬೇಕು. ಅದು ಪ್ರತಿಯೊಂದು ವಿಚಾರವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಎಷ್ಟು ಜನ್ಮವನ್ನು ತಾಳಬೇಕು ಅಂತಲೇ ಇಲ್ಲಿ ಗೊತ್ತಿಲ್ಲ. ಒಂದೊಂದು ಜನ್ಮದ ಸಂಬಂಧಗಳು ಬರ್ತಾನೆ ಇರ್ತದೆ, ಯಾವುದೋ ಒಂದು ರೀತಿಯೇ ಬರ್ತದೆ. ಕಳೆದ ಜನ್ಮದ ಸಂಬಂಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 100 ಜನ್ಮದ ಹಿಂದಿನ ಸಂಬಂಧ ಕೂಡ ಇರ್ಬೋದು. ಅದು ಹೇಗೆ ಹೇಳುದು ನಾವು? ಹೇಗೆ ಹೇಳಲಿಕ್ಕಾಗ್ತದೆ? ಭಗವಂತನಿಗೆಲ್ಲ ಒಂದೇ ಅಲ್ವಾ? ದೇವರಿಗೆಲ್ಲ ಒಂದೇ ಅಲ್ವಾ? ಭಗವಂತನಿಗೆ ಭಗವಂತನಿಗೆಲ್ಲ ಒಂದೇ ಅಂತ ಆಗಿರುವಾಗ ಒಂದು ಗುರುಸ್ಥಾನದಲ್ಲಿದ್ದವರಿಗೆ ಎಲ್ಲವೂ ಒಂದೇ, ಪ್ರತಿಯೊಂದು ವಿಚಾರ ಒಂದೇ. ಇಲ್ಲಿ 2 ವಿಚಾರಗಳಿಲ್ಲ. ಇಲ್ಲಿ ಮೇಲೆ ಕೆಳಗೆ ತಾರತಮ್ಯ, ಜಾತಿ, ಕುಲ, ಗೋತ್ರ ಯಾವುದಿಲ್ಲ. ಖಂಡಿತವಾಗಿ ಅಂಥ ಸ್ಥಿತಿಯಲ್ಲಿದ್ದರೆ ಮಾತ್ರ ಆ ಒಂದು ಸತ್ಯ ಸ್ಥಿತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಒಂದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಆ ಸತ್ಯ ಸ್ಥಿತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸತ್ಯ ಯಾವತ್ತೂ ಬದಲಾಗೋದಿಲ್ಲ. ಸತ್ಯವನ್ನು ಯಾವತ್ತೂ ಸುಳ್ಳು ಮಾಡಲಿಕ್ಕೆ ಆಗೋದಿಲ್ಲ. ಸುಳ್ಳು ಇದ್ದರೆ ಸತ್ಯಕ್ಕೆ ಬೆಲೆ ಅಂತ ಹೇಳೋದು, ಇಲ್ಲದೆ ಸತ್ಯಕ್ಕೆ ಬೆಲೆಯೇ ಇಲ್ಲ.
ಸತ್ಯ ಅಂದರೆ ಏನು ಅಂತೇಳಿ ಗೊತ್ತೇ ಇರಲಿಕ್ಕಿಲ್ಲ. ಆಗ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ ಅಲ್ವಾ? ಧರ್ಮವನ್ನು ಸೃಷ್ಟಿ ಮಾಡಿದ, ಅಧರ್ಮವನ್ನು ಸೃಷ್ಟಿ ಮಾಡಿದ, ಒಳ್ಳೆಯದನ್ನು ಸೃಷ್ಟಿ ಮಾಡಿದ, ಕೆಟ್ಟದನ್ನು ಸೃಷ್ಟಿ ಮಾಡಿದ, ಸತ್ಯವನ್ನು ಸೃಷ್ಟಿ ಮಾಡಿದ, ಸುಳ್ಳನ್ನು ಸೃಷ್ಟಿ ಮಾಡಿದ, ಎರಡನ್ನು ಸೃಷ್ಟಿ ಮಾಡಿದ, ಎರಡೆರಡು ಸೃಷ್ಟಿ ಮಾಡಿದ. ಒಂದು ಸರಿ ಒಂದು ತಪ್ಪು, ಒಂದು ಸರಿ ಒಂದು ತಪ್ಪು, ಒಂದು ಸರಿ ಒಂದು ತಪ್ಪು, ಒಂದು ಸರಿ ಒಂದು ತಪ್ಪು. ತಪ್ಪು ಮಾಡುವವರಿಗೆ ಸರಿ ಇದ್ದವರು ತಿದ್ದಿದೆ, ಆ ತಪ್ಪು ಮಾಡುವವನಿಂದ ಸರಿ ಇದ್ದವರು ಎಚ್ಚರವಾಗಲಿ. ಇಲ್ಲಿ ಮನುಷ್ಯನಿಗೆ ಪಾಠ ಕಲಿಸಲಿಕ್ಕೆ ಮನುಷ್ಯನೇ ಆಗಬೇಕು ಅಂತೇಳಿ ಎರಡು ಕ್ಯಾರೆಕ್ಟರನ್ನು ಮಾಡಿದ್ದು ಅಂತೇಳಿ. ಇಲ್ಲಿ ಯಾವುದೇ ಭಗವಂತ ಬಂದು ಪಾಠ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ. ಮನುಷ್ಯರಿಗೆ ಪಾಠ ಮಾಡಲಿಕ್ಕೆ ಮನುಷ್ಯನೇ ಆಗಬೇಕು. ಒಂದು ಮನುಷ್ಯನಿಂದಲೇ ತಿಳಿಬೇಕಿಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ. ಆಗ ಎಲ್ಲವೂ ಭಗವಂತನೇ ಮಾಡಿರುವಾಗ ಅವ ಯಾಕೆ ಬೇಕಾಗಿ ಮಾಡಿದ್ದ? ಅವನಿಗೆ ಬುದ್ಧಿ ಇಲ್ವಾ? ಕೇಳ್ತಾರಲ್ವ? ಕೇಳ್ತಾರಲ್ವ? ಏನಂತ ಕೇಳ್ತಾರೆ ಗೊತ್ತುಂಟಾ? ಎಲ್ಲ ದೇವರೇ ಮಾಡಿರೋದ್ರಲ್ಲಿ ಒಳ್ಳೇದು ಎಂತ ಉಂಟು, ಕೆಟ್ಟದ್ದು ಎಂಥದ್ದು ಉಂಟು ಅಂತ. ಆ ಒಳ್ಳೆಯದು ಕೆಟ್ಟದ್ದು ಎಂಬುದು ಯಾಕೆ ಬೇಕಾಗಿ ಮಾಡಿದ? ನಿನ್ನ ಜೀವನದ ದಾರಿಗೆ ಬೇಕಾಗಿ. ಪ್ರತಿಯೊಬ್ಬರ ಜೀವನದ ದಾರಿ ಉಂಟು. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಶ್ರೇಷ್ಠವಾದ ದಾರಿ ಉಂಟು, ಪುಣ್ಯವಾದ ದಾರಿ ಉಂಟು ಮನುಷ್ಯ ಜನ್ಮದಲ್ಲಿ. ಇದನ್ನು ನೀನು ಅರ್ಥ ಮಾಡಿಕೋ ಅಂತ ಹೇಳುವ ಉದ್ದೇಶಕ್ಕೆ ಬೇಕಾಗಿ ಈ ಜನ್ಮವನ್ನು ತಿಳಿದುಕೋ, ಇದೆಷ್ಟು ಪವಿತ್ರ ಅಂತೇಳಿ ನೀನೇ ತಿಳಿದುಕೊಳ್ಬೇಕು ಅಂತ ಹೇಳಿ ಭಗವಂತ ಎಲ್ಲ ವಿಚಾರವನ್ನು ಸೃಷ್ಟಿ ಮಾಡಿದ್ದು. ನೀನೇ ಈಜಿ ಬರಬೇಕಿದ್ರಲ್ಲಿ. ಆ ಕಡೆ ಮುಳ್ಳು ಹಾಕಿದ್ದೇನೆ, ಈ ಕಡೆ ಹೂವು ಹಾಕಿದ್ದೇನೆ. ನೀನು ಮುಳ್ಳಲ್ಲಿ ನಡೆದರೆ ಹೂವಲ್ಲಿ ನಡೀಲಿಕ್ಕೆ ಆಗೋದು ನಿನಗೆ. ನೀನು ಹೂವಲ್ಲಿ ನಡೆದು ಮುಳ್ಳಲ್ಲಿ ನಡಿಬೇಡ. ಒಂದು ವಿಷಯ. ಎರಡನೇ ವಿಚಾರ, ಈ ಸುಳ್ಳನ್ನೆಲ್ಲ ಹೊರಗಿಟ್ಟ ಭಗವಂತ. ಸುಳ್ಳು, ಈ ಮಾಯಿ, ಈ ಎಂತ ಹೇಳೋದು, ಈ ಪ್ರಪಂಚ ಕಣ್ಣಿಗೆ ಕಾಣುವುದು, ಇದೆಲ್ಲ ಸತ್ಯ ಅಲ್ಲವೇ ಅಲ್ಲ. ನಾವು ಇದು ಸತ್ಯ ಅಂತೇಳಿ ನಾವು ಇದರ ಜೊತೆ ಬೆರೀತೇವೆ, ಆದರೆ ಇದು ಸತ್ಯ ಅಲ್ಲ. ಸತ್ಯವನ್ನು ಭಗವಂತ ಒಳಗೆ ಇಟ್ಟ, ಯಾರಿಗೆ ಕಣ್ಣಿಗೆ ಕಾಣಾದ ರೀತಿಯಲ್ಲಿ ಇಟ್ಟ. ಆ ಸತ್ಯ ಯಾವುದು? ನಿಮ್ಮ ಜೀವಾತ್ಮ, ನಿಮ್ಮ ಆತ್ಮ, ಅದು ಸತ್ಯ. ಅದಿರುವ ಕಾರಣ ನಾವು ಇದೆಲ್ಲ ಮಾಡ್ತೇವೆ ಅಂತ ಹೇಳೋದು ಜ್ಞಾನ ಇವನಿಗಿಲ್ಲ. ನನ್ನ ಒಳಗೆ ಜೀವಾತ್ಮ ಉಂಟು, ನನ್ನ ಒಳಗೆ ಆತ್ಮ ಉಂಟು, ನನ್ನ ಒಳಗೆ ಭಗವಂತ ಇದ್ದಾನೆ, ಅವನೆಲ್ಲ ಮಾಡ್ತಾ ಇದ್ದಾನೆ, ಅವನಿಂದವೂ ಎಲ್ಲವೂ ನಡೀತಾ ಇರೋದು. ಇದು ಎಲ್ಲದಕ್ಕೂ ಅವನೇ ಕಾರಣ. ಅವ ನನ್ನ ಒಳಗಿರುವ ನಾನು ಯಾವ ರೀತಿ ಇರಬೇಕು ಎಂಬ ಜ್ಞಾನ ಬಂದರೆ ಸಾಕು. ಇದು ಇವನಿಗೆ ಗೊತ್ತಿಲ್ಲ. ಇವನೆನಿಸುತ್ತೆ ನಾನು ಮಾಡಿದೆ. ಆ ಆತ್ಮ ಹೊರಟು ಹೋಗಲಿ, ಆ ಜೀವಾತ್ಮ ಹೊರಟು ಹೋಗಲಿ, ಅದು ಹೆಣ, ಅದು ಯಾರಿಗೂ ಬೇಡ. ಆಮೇಲೆ ಹೆಸರೇ ಇಲ್ಲ ಅದಕ್ಕೆ ಅಲ್ಲ, ಅದು ಹೆಣ, ಅದು ಮತ್ತೆ ವಾಸನೆ ಬರ್ತದೆ. ಮತ್ತೆ ಟೈಮ್ ಹೋದಾಗ ತೆಗೆದು ಬಿಸಾಡು ಅಂತ ಹೇಳ್ತಾರೆ, ಬೇಕು ತಗೊಂಡೋಗಿಯಪ್ಪ ಅಂತ ಹೇಳ್ತಾರೆ. ಆಗ ಒಳಗೆ ಒಂದು ಇದೆ ಅಲ್ಲ ಚೈತನ್ಯ, ಅದು ಏನೆಲ್ಲ ಮಾಡಿತ್ತು ಸ್ವಲ್ಪ ಯೋಚನೆ ಮಾಡಿ. ಆಗ ಭಗವಂತ ಏನೆಲ್ಲ ಮಾಡ್ತಾ ಇದ್ದಾನೆ ಇಲ್ಲಿ ಬಂದು. ಅವನಿಂದ ಬಿಟ್ಟು ಹೋದರೆ ನೀನು ಇಲ್ಲಪ್ಪ, ನೀನೇ ಇಲ್ಲ ಇಲ್ಲಿ. ದೇವರಿಲ್ಲ ಅಂತ ಹೇಳ್ತಾರಲ್ಲ, ಸತ್ಯ ಇಲ್ಲ ಅಂತ ಹೇಳ್ತಾರಲ್ಲ. ಆ ಸತ್ಯ ಇಲ್ಲದಿದ್ದರೆ ನೀನು ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಆ ಸತ್ಯ ಎಂಬುದು ಒಳಗಿರುವುದು, ಆದ ಕಾರಣ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಸತ್ಯವನ್ನು ಭಗವಂತ ಹೊರಗೆಲ್ಲ ತೋರಿಸಿದ, ಕಲರ್ಫುಲ್ಲಾಗಿ ತೋರಿಸಿದ. ಯಾಕೆ ತೋರಿಸಿದ ಗೊತ್ತುಂಟ? ನೀನು ಒಳಗೆ ಹೋಗ್ತೀಯ, ಹೊರಗೆ ಹೋಗ್ತೀಯ. ಒಳಗೆ ಹೋದರೆ ನಿಮಗೆ ಯಾವುದೇ ಕಲರ್ಫುಲ್ ಇಲ್ಲ. ನಿಮಗೆ ಹೊರಗೆ ತುಂಬ ಕಲರ್ಫುಲ್ ಉಂಟು, ಅನೇಕ ರೀತಿಯ ಮಾಯೆಗಳುಂಟು, ಅನೇಕ ರೀತಿಯ ಸುಳ್ಳಿನ ವಿಚಾರಗಳುಂಟು ಹೊರಗೆ. ನೀನು ಅದನ್ನು ನೋಡ್ತೀಯ, ಅಲ್ಲಿನ ಒಳಗೆ ನೋಡ್ತೀಯ. ನಿನ್ನ ಒಳಗೆ ನೋಡಿದರೆ ನೀನು ಹೊರಗೆ ತನ್ನಿಂತಾನಾಗಿ ಗೊತ್ತಾಗ್ತದೆ ಈ ಪ್ರಪಂಚಕ್ಕೆ. ಇವಾಗ ನೀವು ಹೇಳಿದ್ರಿ ಅಲ್ವಾ ಗುರುದೇವ, ಸುಳ್ಳನ್ನ ಹೊರಗಡೆ ಇಟ್ಟ, ಸತ್ಯನ ಒಳಗಡೆ ಇಟ್ಟ ಅಂತ. ಸತ್ಯನ ನೋಡೋದಿಕ್ಕಾಗಲ್ಲ ಅಂತ. ಇವಾಗ ನಮ್ಮ ದೇಹನೇ ಸುಳ್ಳು ಹಂಗಾದ್ರೆ ಒಳಗಡೆ ಸತ್ಯ ಅಂದ್ರೆ ಆತ್ಮ, ಅದನ್ನ ಯಾರಿಗೂ ಟಚ್ ಮಾಡಕ್ಕಾಗಲ್ಲ, ಅದನ್ನ ನೋಡಕ್ಕಾಗಲ್ಲ. ಯಾರು ಅವ್ರ ಒಳಗಡೆ ಇರೋ ಆತ್ಮನ ನೋಡ್ಕೊಂತಾರೆ ಅವರೇ ಪರಮಜ್ಞಾನಿಗಳು. 100% ಅರ್ಥ ಆಗ್ತದಲ್ವಾ? ಅದುವೇ ವಿಜಯದಶಮಿ, ಬೇರೆ ಎಂತ. ವಿಜಯದಶಮಿ
ಈಗ ನವರಾತ್ರಿ ಇದ್ದರೆ ನಡೀತಾ ಇರೋದು ಅದುವೇ ವಿಜಯದಶಮಿ. ತನ್ನ ಆತ್ಮದರ್ಶನ ಯಾರೊಬ್ಬ ಮಾಡಿದ್ದಾನೆ, ತನ್ನ ಆತ್ಮ ಸಾಕ್ಷಾತ್ಕಾರ ಯಾರಿಗೊಬ್ಬರಿಗೆ ಆಯಿತು, ಅದು ವಿಜಯದಶಮಿ. ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಲ್ಲಿ ಅಮ್ಮ ಬೇಕು. ಆದ ಕಾರಣ ಅಮ್ಮನನ್ನು ಪೂಜಿಸು ಅಂತ ಹೇಳಿ. ಅಮ್ಮ ಇಲ್ಲದಿದ್ದರೆ ಆಗೋದಿಲ್ಲ, ಡೆಫಿನೆಟ್ ಆಗೋದಿಲ್ಲ. ಅಪ್ಪ ಬೇಕಾದ ಶಕ್ತಿಯನ್ನು ಕೊಡ್ಬೋದು, ಚೈತನ್ಯವನ್ನು ಕೊಡ್ಬೋದು ಅಮ್ಮನಿಗೆ, ನೀನು ಬೆಳೆಸು ನಿನ್ನ ಗರ್ಭದಲ್ಲಿ ಅಂತೇಳಿ. ಆದರೆ ಅವಳಿಗೆ ಬೇಡ ಅಂತೇಳಿ ಆದರೆ ಅದು ಬರಲಿಕ್ಕೆ ಇಲ್ಲಲ್ಲ ಪ್ರಪಂಚಕ್ಕೆ. ಆಗ ತಾಯಿ ಅಂದರೆ ಎಂಥ ಶ್ರೇಷ್ಠ, ಆ ನೋವನ್ನು ಸಹಿಸಿಕೊಂಡು ಈಗ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಈಗ ಆಧ್ಯಾತ್ಮಿಕ ಸಾಧನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ, ಒಂದು ಸಣ್ಣ ಒಂದು ಮಗುವನ್ನು ಕೊಟ್ಟು ನೋಡ್ಬೇಕು ಅವರ ಕೈಯಲ್ಲಿ. ಸಣ್ಣ ಒಂದು ಮಗುವನ್ನು ಕೊಟ್ಟು ನೋಡಬೇಕು, ಸಂಭಾಳಿಸಿ ಅಂತ. 1, 2, 3 ದಿನ, 1 ವಾರ ಈ ಮಗುವನ್ನು ನೀವು ನೋಡಿಕೊಳ್ಳಿ. ಕೋಪ ಬರದವನಿಗೆ ಬರ್ಬೋದು, ಸಿಟ್ಟು ಬರದವನಿಗೂ ಬರ್ಬೋದು, ಅನೇಕ ರೀತಿಯ ಕನ್ಫ್ಯೂಷನ್ ಆಗ್ಬೋದು, ಅನೇಕ ರೀತಿಯ ಗೊಂದಲಗಳಾಗ್ಬೋದು. ಅದೇ ಒಂದು ಸಂಸಾರಸ್ಥರ ಕೈಯಲ್ಲಿ ಕೊಡುವುದು ಮಗುವನ್ನು ಅವರು ಹೇಗೆ ಆಟ ಆಡಿಸ್ತಾರೆ, ಅದು ಕಲೆ. ಆಗ ಸಂಸಾರ ಶ್ರೇಷ್ಠ ಅಂತ ಹೇಳುದು. ಸಂಸಾರಸ್ಥರಿಗೆ ಭಗವಂತ ವಿಪರೀತ ಜ್ಞಾನವನ್ನು ಕೊಟ್ಟಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತೇಳಿ. ಈ ಸಂಸಾರಸ್ಥರಿಗೆ ಮಾತ್ರ ಆ ಜ್ಞಾನ ಇರೋದು. ಈ ಸನ್ಯಾಸ ಮಾರ್ಗದಲ್ಲಿ ಹೋಗೋರ ರೂಟ್ ಬೇರೆ ಇರ್ತದೆ. ಸನ್ಯಾಸಿಯನ್ನು ಸಂಸಾರಸ್ಥರನ್ನು ಇಬ್ಬರನ್ನು ಒಟ್ಟಿಗೆ ಕೂತ್ಕೊಳ್ಳಿಸಿ ನಾವು ನೋಡುವಾಗ ಸಂಸಾರಿಯೇ ಶ್ರೇಷ್ಠ ಅಂತ ಕಾಣುದು ಈ ಪ್ರಪಂಚದಲ್ಲಿ. ಅಷ್ಟು ಕಷ್ಟಪಡ್ತಾರೆ ಅಂತ ಹೇಳೋದು. ನಾವು ಕ್ಷಣ ಕೂಡ ಯೋಚನೆ ಮಾಡೋ ಸ್ಥಿತಿ. ಆದ ಕಾರಣ ಸಂಸಾರದಲ್ಲಿ ಇದ್ದವರಿಗೆ ಸರಿಯಾಗಿ ಪ್ರೀತಿಯನ್ನು ಹಂಚಲಿಕ್ಕೆ ಆಗುವುದಿಲ್ಲ. ಈ ಸತ್ಯ. 24 ಗಂಟೆ ಕಮಿಟ್ಮೆಂಟ್ ಅಲ್ಲ. ಆ ಸಾಲ ಈ ಸಾಲ, ಮನೆಗೆ ಹೋಗಬೇಕು, ಹೆಂಡತಿಯನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು, ಹಬ್ಬಕ್ಕೆ ವಸ್ತ್ರ ತರಬೇಕು, ನೆಂಟರು ಬಂದರೆ ನೋಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲವೂ ಮಾಡಬೇಕು ನಾವು. ಆಗ ಅವನಿಗೆ ಹೇಗೆ ಪ್ರೀತಿ ಇರಲಿಕ್ಕಾಗ್ತದೆ? ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಸಂಸಾರದಲ್ಲಿದ್ದವರು. ಆಗ ಸಿಗುವ ಅಲ್ಪ ಸ್ವಲ್ಪದ ಪ್ರೀತಿಯಲ್ಲಿ ನಾವು ಸಂತೋಷ ಪಡ್ಕೊಳ್ಬೇಕು. ಸಂಸಾರದಲ್ಲಿದ್ದವರು ನಡಿಬೇಕಲ್ಲ. ಇಲ್ಲಿ ಈ ಪ್ರಪಂಚ ನಿಮ್ಮನ್ನು ಸುಮ್ಮನೆ ಬಿಡ್ತದ? ಎಲ್ಲರೂ ಕಾರಲ್ಲಿ ಹೋಗೋ, ನೀವು ನಡ್ಕೊಂಡು ಹೋಗೋ, ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಇರ್ತದೆ. ಎಲ್ಲರನ್ನು ವೆಹಿಕಲಲ್ಲಿ ಹೋಗೋ, ನೀವು ಬಸ್ಸಲ್ಲಿ ಹೋಗೋ, ಅವ್ರು ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಇರ್ತದೆ. ಬಸ್ಸಲ್ಲಿ ಬಂದ್ರ ಅಂತೇಳಿ ಅಲ್ವಾ? ಹಾಗಿರುವಾಗ ಒಂಥರ ಕೇಳುವವನಿಗೆ ಆಗ್ತದಲ್ಲ, ಇದೇ ಪಾಪ ಅಂತ ಹೇಳೋದು, ಬೇರೆ ಅಂತಲ್ಲ. ಒಬ್ಬರನ್ನು ಹೀಯಾಳಿಸೋದೇ ದೊಡ್ಡ ಪಾಪ ಅಂತ ಹೇಳೋದು. ಒಬ್ಬರ ಹತ್ರ ನಾವು ಮಾತಾಡುವಾಗ ಆ ಮಾತು ನಮಗೆ ಯಾವ ರೀತಿಯಾಗಿ ರಿಟರ್ನ್ ಬರ್ತದೆ, ನಾವು ಏನು ಹೇಳಿದರೆ ನಮಗೆ ಏನು ಸಿಗ್ತದೆ, ನಾವು ಯಾವ ರೀತಿ ಮಾತಾಡಬೇಕು, ಈ ಶಬ್ದಕ್ಕೆ ಇರುವ ವ್ಯಾಲ್ಯೂ, ತೂಕ ಅದು ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ, ಯಾವ ಕಾರಣಕ್ಕೆ ಬೇಕಾಗಿ ಬರ್ತದೆ. ಸೈನ್ಸ್ನಲ್ಲಿ ಸಹ ರೀತಿ ಹೇಳಿದ್ದಾರೆ. ಈ ಸೈನ್ಸೆಲ್ಲ ಬೇಡ, ಇಲ್ಲಿ ಸೈನ್ಸ್ ಇನ್ನೂ ಸಹ ಮುಂದೆ ಹೋಗ್ತಾ ಇನ್ನೊಂದು ಹೇಳ್ತದೆ. ಇಲ್ಲಿ ಸತ್ಯವನ್ನು ಮಾತ್ರ ತಿಳಿಬೇಕಾದ ವಿಷಯ. ಆಗ ಭಗವಂತ ಇಷ್ಟೆಲ್ಲ ಸ್ಪೆಷಲಿಟಿನಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆಯದೇ ಮಾಡುವಂತೇಳಿ. ಒಬ್ಬರನ್ನು ಹೀಯಾಳಿಸಿ, ಒಬ್ಬರನ್ನು ಮನಸ್ಸು ನೋಯಿಸಿ, ಒಬ್ಬರ ಮನಸ್ತಾಪಕ್ಕೆ ನಾವು ಒಳಗೊಂಡ್ರೆ ನಮ್ಮ ಜೀವನ ಹೇಗಿರ್ತದೆ ಗೊತ್ತುಂಟ? ಸರಿಯಾದ ದಾರಿಯಲ್ಲಿ ಹೋಗುವುದೇ ಇಲ್ಲ. ಆದ ಕಾರಣ ಹೇಳೋದು, ಪ್ರತಿಯೊಬ್ಬರಿಗೆ ಗೌರವ ಕೊಡಿ, ಪ್ರೀತಿಯಿಂದಿರಿ, ಸಂತೋಷದಿಂದಿರಿ. ಅನಾವಶ್ಯಕ ಯಾರ ವಿಚಾರವನ್ನು ತೆಗೆದುಕೊಳ್ಬೇಡಿ. ಅನಾವಶ್ಯಕವಾಗಿ ಇನ್ನೊಬ್ಬರ ವಿಚಾರವನ್ನು ನೀವು ನಿಮ್ಮ ತಲೆ ಒಳಗೆ ತುಂಬಿಸಿಕೊಳ್ಳುವಾಗ ನಿಮಗೆ ಅನೇಕ ರೀತಿಯ ಡಿಸ್ಟರ್ಬೆನ್ಸ್, ಅನೇಕ ರೀತಿಯ ತೊಂದರೆಗಳು, ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳೆಲ್ಲ ಬರ್ತದೆ ಇನ್ನೊಬ್ಬರ ವಿಚಾರ ತಗೊಳ್ಳುವಾಗ. ಆದರೆ ಇಲ್ಲಿ ಇನ್ನೊಬ್ಬರ ಜೊತೆ ಬದುಕಿ ಆಗಬೇಕು, ಬೇರೆ ದಾರಿ ಇಲ್ಲ. ಆದ ಕಾರಣ ಹೇಳೋದು, ಮನುಷ್ಯ ಜನ್ಮ ಎಂಬುದು ಪವಿತ್ರ ಜನ್ಮ, ಶ್ರೇಷ್ಠ ಜನ್ಮ. ಆದರೆ ಮನುಷ್ಯ ಜನ್ಮದಲ್ಲಿ ಇರುವಷ್ಟು ಪರೀಕ್ಷೆ, ಮನುಷ್ಯ ಜನ್ಮದಲ್ಲಿ ಇರುವಷ್ಟು ಆಸೆ ಯಾವ ಜನ್ಮದಲ್ಲೂ ಇಲ್ಲ. ಅಷ್ಟು ಆಸೆ ಮನುಷ್ಯ ಜನ್ಮದಲ್ಲಿ. ಅದೇ ಗುರುದೇವ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ತಾನೇ ಒಂದು ಗುರುಸ್ಥಾನಕ್ಕೆ ಬರಬೇಕು. ಮತ್ತೆ ಖಂಡಿತ ಅದೆಲ್ಲ ಯಾರಿಗೆ ಗೊತ್ತಾಗ್ತದ? ಸುಮ್ಮನೆಲ್ಲ ಕಾಟಾಚಾರಕ್ಕೆ ಬರೋದಲ್ವಾ? ಆಮೇಲೆ ನೀವು ಎಷ್ಟೊಂದು ಒಂದೊಂದ್ಸರಿ ಹೇಳ್ತಾ ಇರ್ತಾರ, ಅಂಟಿಯು ಅಂಟದಂತೆ ಬದುಕಬೇಕು. ಖಂಡಿತವಾಗಿ ಅದನ್ನೇ ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಅಂಟಿಯು ಅಂಟದ ಹಾಗೆ ಬದುಕಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ.
ಇದು ಶ್ರೀಕೃಷ್ಣ ಪರಮಾತ್ಮ ಹತ್ರ ಕಲಿಬೇಕು. ಅವ ಎಲ್ಲರೊಟ್ಟಿಗೆ ಇದ್ದ, ಆದರೆ ಅವನು ಯಾರೊಟ್ಟಿಗೆ ಇಲ್ಲ ಆಯಿತು. ನಿಜವಾಗಿ ಅಂಟದಾಗಿರುವುದು ಹೇಗೆ ಅಂತ ಎಲ್ಲರೂ ನನ್ನ ಕೃಷ್ಣ ನನ್ನ ಕೃಷ್ಣ ನನ್ನ ಕೃಷ್ಣ ಅನ್ಕೊಂಡ್ರು, ಆದ್ರೆ ಯಾರ ಕೃಷ್ಣನೂ ಆಗ್ಲಿಲ್ಲ. ಯಾರ ಕೃಷ್ಣನೂ ಆಗಲಿಲ್ಲ. ಅವ ಕೃಷ್ಣ, ಅವ ಮಾಯ ಬಲೆಯಿಂದ ತಪ್ಪಿಸಿಕೊಂಡ ಯಾವುದೊಂದು ರೀತಿಯಲ್ಲಿ. ಅವನೇ ಮಾಯೆ ಅಲ್ವಾ, ಅವನ ಬಲೆಯಲ್ಲಿ ಎಲ್ಲ ಇರಬೇಕಾಗ್ತದೆ ಕೊನೆಗೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಹಾಗೆ ಅಂಟದಾಗೆ ಬದುಕಬೇಕು ಅಂತ ಹೇಳಿದರೆ ಅದಕ್ಕೆ ಒಳ್ಳೆ ಒಂದು ಗುರುವಿನ ಕೃಪಾಶೀರ್ವಾದ ಇರಬೇಕು. ಮೊದಲು ಈ ಪ್ರಪಂಚದ ವಿಷಯ ಸುಖವನ್ನು ಮರಿಬೇಕು. ಪ್ರಪಂಚದ ವಿಷಯ ಸುಖವನ್ನು ಮರ್ತವನಿಗೆ ಉಂಟಲ್ಲ, ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರಲಿಕ್ಕಿಲ್ಲ. ಈ ಪ್ರಪಂಚದ ಒಬ್ಬರನ್ನು ನೋಡಲಿಕ್ಕೂ ಇಂಟ್ರೆಸ್ಟ್ ಇರಲಿಕ್ಕಿಲ್ಲ, ಊಟ ಮಾಡಲಿಕ್ಕೂ ಆಸಕ್ತಿ ಇರಲಿಕ್ಕಿಲ್ಲ, ಒಂದು ನೀರು ಕುಡಿಲಿಕ್ಕೂ ಆಸಕ್ತಿ ಇರಲಿಕ್ಕಿಲ್ಲ. ಕೊಟ್ಟರೆ ಎಲ್ಲರೂ ಕೊಡ್ತಾನೆ ಅಷ್ಟೇ. ನಿಜ ಸ್ಥಿತಿಯನ್ನು ಹೇಳಿದ ಅವನ ಪಾಡಿಗಿರ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಯಾರ ಅವಶ್ಯಕತೆ ಇಲ್ಲ ಅವನಿಗೆ, ಯಾವುದೂ ಗೊತ್ತಿಲ್ಲ. ಅವನು ಆಯಿತು, ಅವನ ಶ್ವಾಸ ಆಯಿತು, ಮುಗೀತಲ್ಲಿ. ಅರ್ಥ ಹೇಳೋದು ಭೌತಿಕ ಪ್ರಪಂಚದಲ್ಲಿ ಹೇಳೋದಾದರೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಈ ಜ್ಞಾನ ಮಾರ್ಗದಲ್ಲಿ ಹೇಳೋದಾದರೆ ಅವನ ಶ್ವಾಸ ಆಯಿತು, ಪರಮಾತ್ಮ ಆಯಿತು, ಜೀವಾತ್ಮ ಪರಮಾತ್ಮ ಅಷ್ಟೇ. ಶ್ವಾಸ ಇರುವಲ್ಲಿವರೆಗೆ ಮಾತ್ರ ಎಲ್ಲ ಆಟ ಅಂತ ಅವನಿಗೆ ಗೊತ್ತಿರ್ತದೆ. ಈ ಶ್ವಾಸ ಹೋದರೆ ಭಾಳ ಕಷ್ಟ ಉಂಟು. ಆಗ ಶ್ವಾಸ ಹೋದ ನಂತರ ನಾನು ಯಾವ ರೀತಿ ಬದುಕಬೇಕು ಅಂತೇಳಿ ಅವನು ಶ್ವಾಸ ಇರುವಾಗಲೇ ಅದಕ್ಕೇನು ಬೇಕು ಮಾಡಿರ್ತಾನೆ. ಶ್ವಾಸ ಹೋದ ಮೇಲೆ, ಉಸಿರು ಹೋದನ ಮೇಲೆ ಹಸಿರಾಗಿರಬೇಕು, ಉಸಿರು ಹೋದ ಮೇಲೆ ಹೆಸರಾಗಿರಬೇಕು ಅಂತ ಹೇಳಿದರೆ, ಹಸಿರು ಅಂದರೆ ಗೊತ್ತಾಯ್ತು. ಪ್ರಕೃತಿಯಲ್ಲಿ ಪರಿಪೂರ್ಣವಾಗಿ ಶುದ್ಧ ಚೈತನ್ಯ ತುಂಬಿರುವುದು ಹಸಿರು. ಅರ್ಥ ಆಯ್ತಲ್ಲ. ಹಸಿರು ಎಷ್ಟು ಉಂಟು ಅಷ್ಟರ ಮಟ್ಟಿಗೆ ಆಕ್ಸಿಜನ್ ಭಾಳ ಚೆನ್ನಾಗಿರ್ತದೆ ಅಲ್ವಾ, ಪವಿತ್ರವಾಗಿರ್ತದೆ, ಅಮೃತ. ಅದನ್ನು ಹೇಳೋದು. ಉಸಿರು ಇರುವಾಗ ನೀನು ಹೇಗೆ ಇದ್ದಿ ಅದು ಬಹಳ ಮುಖ್ಯ ಅಂತ ಹೇಳೋದು. ನೀನು ಜೀವಂತವಾಗಿರುವುದು ಹೇಗೆ ಇದ್ದಿ ಅದು ಬಹಳ ಮುಖ್ಯವಾದ ವಿಚಾರ. ಜೀವಂತವಾಗಿರೋ ನಾವು ಹೇಗೇಗೋ ಇದ್ದೇವೆ, ನಮಗೇನು ತೊಂದರೆ ಇಲ್ಲ, ಬೇಕಾದಷ್ಟುಂಟು, ಹೇಗೂ ಬೇಕಾದ್ರೂ ಬದುಕಬಹುದು, ಹೇಗೂ ಬೇಕಾಗಿರ್ಬೋದು ಅಂತ ಹೇಳಿದರೆ ಅದು ಜೀವನ ಅಲ್ಲ ಅಂತ ಹೇಳೋದು. ಒಂದೊಂದು ಹೆಜ್ಜೆ ಕೂಡ ಇಡುವಾಗ ಅಷ್ಟು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಹೇಳೋದು. ಒಂದೊಂದು ದಿನ ಕಳೆಯುವ ಕೂಡ ಅಷ್ಟು ಪವಿತ್ರ ಆಲೋಚನೆಯಿಂದ ದಿನ ಕಳಿಬೇಕು, ಆ ಪವಿತ್ರ ಮನಸ್ಥಿತಿಯಿಂದ ದಿನವನ್ನು ಕಳಿಬೇಕು. ಆ ಒಂದೊಂದು ದಿನ ಪವಿತ್ರ ಮನಸ್ಥಿತಿಯಿಂದ ದಿನವನ್ನು ನಾವು ಕಳೆಯುವಾಗ ಮುಂದೆ ಒಂದು ದಿನ ಉಂಟಲ್ವ, ಅದು ಪವಿತ್ರವಾಗಿಯೇ ಜರ್ನಿ ಆಗ್ತದೆ. ಇವಾಗ ಗುರುದೇವ, ಒಂದು ಆತ್ಮ ಒಂದು ದೇಹ ಸಿಕ್ಕಿದ್ಮೇಲೆ ಅದು ಜೀವಾತ್ಮ ಆಗುತ್ತೆ ಅಲ್ಲ. ಆದ್ರೆ ನಾವು ಇವಾಗ ನಾವೆಲ್ಲ ಕಾಮನ್ ಪೀಪಲ್ಗಳೆಲ್ಲ ಬರೀ ಜೀವಾತ್ಮವಾಗೇ ಉಳ್ಕೊಂಡಿರೋದು. ಅದು ಪರಮಾತ್ಮ ಆಗ್ಬೇಕು ಅಂದ್ರೆ ಭಾರಿ ಸಾಧನೆ ಬೇಕಲ್ಲ ಗುರುದೇವ? ಭಾರಿ ಸಾಧನೆ, ಜನ್ಮದ ಸಾಧನೆ ಬೇಕು. ಭಾರಿ ಸಾಧನೆ ಅಲ್ಲ, ಜನ್ಮದ ಸಾಧನೆ. ಹೇಳಿದಷ್ಟು ಸುಲಭ ಸಾಧ್ಯನೇ ಇಲ್ಲ. ಆತ್ಮ ಜೀವಾತ್ಮ ಬಾಯಲ್ಲಿ ಹೇಳಲಿಕ್ಕೆ ಅರ್ಥ ಆಯ್ತಲ್ಲ, ಒಂದು ವಾಕ್ಯದಲ್ಲಿ ಓದ್ಲಿಕ್ಕೆ ಸುಲಭ. ಆತ್ಮ ಜೀವಾತ್ಮ ಪರಮಾತ್ಮ ಅಂತೇಳಿ ಒಂದು ನೆಗೆಟಿವ್ ಎನರ್ಜಿ ಬಂದ್ರೆ ಇವನಿಗೆ ತಡೀಲಿಕ್ಕೆ ಆಗುದಿಲ್ಲ. ಇನ್ನು ಇಂಥ ಪಾಸಿಟಿವ್ ವೈಬ್ ಶಕ್ತಿ ಎಲ್ಲ ಬಂದ್ರೆ ಆಗ್ತದ? ಅದನ್ನ ಅವ್ರು ಪುನಃ ಅದು ರೀಕ್ಲೆನ್ಸ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಗೊತ್ತಿರ್ಬೇಕಲ್ಲ ಗುರುದೇವ? ಖಂಡಿತವಾಗಿ ಅದನ್ನು ಬೇರೆ ರೀತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಇರಬೇಕು. ಈ ಪ್ರಪಂಚ ಪರಿಪೂರ್ಣವಾಗಿ ತುಂಬಿರುವುದು ನೆಗೆಟಿವ್. ಪರಿಪೂರ್ಣವಾಗಿ ಪಾಸಿಟಿವ್ ಎಂಬುದು ಒಂದು 10% ಇರ್ಬೋದು, 90% ನೆಗೆಟಿವ್. ಯಾಕೆಂದರೆ ನೆಗೆಟಿವ್ ಇಂದಲೇ ಸೃಷ್ಟಿ ಎಲ್ಲವೂ. ಈ ಸತ್ಯ ಇದು. ನೆಗೆಟಿವ್ ಇಂದಲೇ ಸೃಷ್ಟಿಯಾದದ್ದು. ಆ ಸೃಷ್ಟಿಯಾದ ನಂತರ ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಯಿತು. ಆಗ ನೆಗೆಟಿವ್ ಶಕ್ತಿ ಜಾಸ್ತಿ ಇದೆ, ಬೇರೇನಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ನೂ ಸೂಕ್ಷ್ಮವಾಗಿ ಹೇಳೋದಾದರೆ, ಯಾಕೆ ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಮಾಯೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಮಾಯೇ ಫಸ್ಟ್ ಸೃಷ್ಟಿಯಾಗುತ್ತೆ. ಅದಕ್ಕೆ ಅವಳಿಗೆ ಆದಿಮಾಯಿ ಅಂತ ಹೆಸರು, ಮಹಾಮಾಯಿ ಅಂತ ಹೆಸರು. ಅವಳ ಹತ್ರ ಆಟ ಆಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವಳಿಗೆ ಸರೆಂಡರ್ ಆದರೆ ಮಾತ್ರ ಅವಳು ಏನೊಂದು ದಾರಿ ತೋರಿಸಿ ನೀನ ನಾನ ಅಂತ ನೋಡಿದರೆ ಅವಳು ಬೆಳೀತಾನೆ ಹೋಗ್ತಾಳೆ.
ಬೆಳೀತಾನೆ ಹೋಗ್ತದೆ ಮೇಲೆ 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 ಮೇಲೆ. ಅಲ್ಲಿ ಮತ್ತೆ ಸೋಲಲೇಬೇಕು, ನಮಗೆ ಬೆಳೀಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿತಾನಲ್ಲ ಒಬ್ಬ, ಆ ಮಾಯೆಗೆ ಶರಣಾಗ್ತಾನವ. ಮಾಯೆಗೆ ಶರಣಾದರೆ ಮಾಯೆಯನ್ನು ಗೆದ್ದಾಗಿ ಅಂತ ಹೇಳೋದು. ಮಾಯೆಗೆ ನೀನು ಶರಣಾಗಲಿದ್ರೆ ಮಾಯನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ. ಇದು ಪ್ರಾಕ್ಟಿಕಲ್ ರಿಯಲ್ ಲೈಫಿನ ವಿಚಾರ. ಸಾಧನೆ ಮಾಡಿ ಕಷ್ಟಪಟ್ಟು ಕೂತು ಎಲ್ಲ ಸಂಪಾದನೆ ಮಾಡಿ ಆದ ಮೇಲೆ ಒಂದು ವಿಶ್ವಾಮಿತ್ರ ಮೇನಕೆಯಾಗಿ ಆದರೆ ಏನು ಅಲ್ವಾ? ಒಂದು ವಿಚಾರ, ಒಂದು ವಿಷಯ ಇದು ಹೇಳುವವರು ಹೇಳ್ತಾರೆ. ಆದರೆ ಸಾಧನೆ ಎಲ್ಲ ಮಾಡಿ ಹಾಗೆಲ್ಲ ಆಗಿ ವಿಶ್ವಾಮಿತ್ರ ಮೇನಕೆ ಹೀಗೆ ಆಯಿತು ಅಂತ ಹೇಳಿದರೆ ಅದರ ಒಳಗೆ ಒಂದು ಸತ್ಯ ಉಂಟು ಅಂತ ಹೇಳೋದು. ಆ ಸತ್ಯ ಎಂಬುದು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಅಲ್ಲಿಂದ ಒಂದು ಸೃಷ್ಟಿ ಆಗಬೇಕಿತ್ತು. ಲೋಕ ಕಲ್ಯಾಣಕ್ಕಾಗಿ ಅಲ್ಲಿಂದ ಏನೋ ಒಂದು ವಿಷಯ ಮುಂದೆ ನಡಿಬೇಕಿತ್ತು. ವಿಶ್ವಾಮಿತ್ರ ಪರಬ್ರಹ್ಮಜ್ಞಾನಿ, ಅವನಿಗೆ ಗೊತ್ತಿಲ್ಲದ ವಿಚಾರ ಅವನಿಗೆ ಗೊತ್ತಿಲ್ಲ, ಆಯ್ತಾ? ಅವನಿಗೆ ಗೊತ್ತಿತ್ತು ಇದು ನಡೀಲಿ ಅಂತೇಳಿ. ಇದನ್ನು ಆಲೋಚನೆ ಮಾಡಬೇಕು ಮುಖ್ಯವಾಗಿ. ಅಂಥ ಸ್ಥಿತಿಯಲ್ಲಿದ್ದರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಯಾವುದರಲ್ಲಿ ಇರುವುದಿಲ್ಲ ಅವರು. ಆದ ಕಾರಣ ಮಗುವನ್ನು ತೆಗೆದು ಬಿಸಾಡಿ ಹೋದರು. ಅರ್ಥ ಆಯ್ತಲ್ಲ? ಮೇನಕೆಗೆ ಹೋಗಲಿಕ್ಕೆ ಟೈಮ್ ಆಯಿತು, ನನಗೆ ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ವಿಶ್ವಾಮಿತ್ರ ಹೇಳ್ತಾ ನನ್ನದಲ್ಲ ಅದು ಭೂಮಿಗೆ ಬಂದಿದೆ ಅಷ್ಟೇ, ಅಲ್ಲಿ ಹಾಕಿ ಬಿಸಾಡಿ ಹೋಗುವ ಆಚೆ, ಅದು ಬೆಳೀತದೆ ಅದರ ಪಾಡಿಗೆ ಸತ್ಯ ಇದ್ದರೆ ಎಂತೇಳೋ. ಕಣ್ಣುವ ಮಹರ್ಷಿ ಬರ್ತಾರೆ. ಕಣ್ಣುವ ಮಹರ್ಷಿ ಬಂದು ಅವಳು ತಗೊಳ್ಳೋದು ಶಾಕ್ ಹೋಗ್ತಾರೆ ಅಲ್ಲ. ಆದರೆ ಅವಳು ಈ ವಿಶ್ವಾಮಿತ್ರ ಅವನಿಗೆ ರಾಜನ ಒಂದು ಸ್ಥಿತಿ ಇತ್ತು. ವಿಶ್ವಾಮಿತ್ರ ಆಗುವ ಮುಂಚೆ ಅವ ರಾಜನಾಗಿ ಆ ಸ್ಥಿತಿ ಇತ್ತು. ಆ ಸ್ಥಿತಿದ್ದು ಒಂದು ಯಾವುದೋ ಒಂದು ಕಿಂಚಿತ್ತು ಬಾಕಿಯಾಗಿತ್ತು, ಅದನ್ನು ಮುಗಿಸಬೇಕಿತ್ತು. ಆ ರಾಜನ ಸ್ಥಿತಿಯಲ್ಲಿರುವಾಗ ಒಂದು ಕೆಲವೆಲ್ಲ ವಿಚಾರಗಳಿತ್ತು, ಅದು ಬಿಟ್ಟು ಹೋಗಲಿಲ್ಲ. ಅದು ಪರಿಪೂರ್ಣ ಆದ್ದು ಈ ಮೇನಕೆಯಿಂದ. ಇದು ಸತ್ಯ ವಿಷಯ. ಅದಾಗಲೇಬೇಕಿತ್ತು, ಅಲ್ಲಿ ಚೈತನ್ಯ ಬರಲೇಬೇಕಿತ್ತು. ಇದನ್ನು ನಾವು ಸ್ವಲ್ಪ ಈ ರೀತಿಯಾಗಿ ಸೂಕ್ಷ್ಮವಾಗಿ ತಿಳಿದುಕೊ ಹೋದರೆ ಗೊತ್ತಾಗ್ತದೆ. ಇಂಥ ಸ್ಟೇಟಸ್ಸಲ್ಲಿದ್ದವರಿಗೆ ಆಗಲಿಲ್ಲ. ಈ ಮನುಕುಲದ ಒಳಿತಿಗೆ ಬೇಕಾಗಿ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ಅವರ ವಿಷಯವನ್ನೇ ಅವರು ತ್ಯಾಗ ಮಾಡ್ತಾರೆ ಕೆಲವು ಸಲ. ಹೇಳೋದು ಅರ್ಥ ಆಗ್ತದಾ? ಆಧ್ಯಾತ್ಮ ಸಾಧಕರಿಗೆ ಮಾಯೆ ಬೇಕು ಗುರುದೇವ. ಮಾಯೆ ಇಲ್ಲದೆ ಸಾಧ್ಯನೇ ಇಲ್ಲ. ಮಾಯೆಗೆ ಶರಣಾಗೋದು, ಅರ್ಥ ಆಯ್ತಲ್ಲ? ಇಲ್ಲಿ ಮಾಯೆಯನ್ನು ಗೆಲ್ಲುವುದಲ್ಲ, ಖಂಡಿತ ಅಲ್ಲ. ಮಾಯೆಗೆ ನೀನು ಶರಣಾದಾಗ ಮಾಯೆ ನಿನಗೆ ಸರಿಯಾದ ದಾರಿಯನ್ನು ತೋರಿಸಿಕೊಡ್ತದೆ, ಡೆಫಿನೆಟ್ ಆಗಿ ತೋರಿಸಿಕೊಡ್ತದೆ. 100ಕ್ಕೆ 100 ಅಲ್ಲಿ ಸರೆಂಡರ್ನೆಸ್ ಬೇಕಲ್ಲಿ. ಮಾಯನ್ನು ಗೆಲ್ತೇನೆ ಅಂತದೆಲ್ಲ ಆಗುವ ವಿಷಯ ಅಲ್ಲ ಅಂತ ಅರ್ಥ ಆಯ್ತಾ? ಅಂಥ ಪರಮಶ್ರೇಷ್ಠ ಅಮ್ಮ ಕತೆ ಪುರಾಣ ಇದು. ಅಂತ ಹೆಸರು ರೇಣುಕಾದೇವಿ ಅಲ್ಲ, ರೇಣುಕಾದೇವಿ ಜಮದಗ್ನಿ ಮಹರ್ಷಿಯ ಧರ್ಮಪತ್ನಿ. ಅರ್ಥ ಆಯ್ತಾ? ಅಂಥ ರೇಣುಕಾದೇವಿಗೆ ಮನಸ್ಸು ಚಂಚಲ ಆಗಿ ಹೋಗಿದೆ. ಸತ್ಯ ಅಲ್ವ? ಮತ್ತು ಇಂತೆಂಥ ಶ್ರೇಷ್ಠ ಮಹಾಜ್ಞಾನಿಗಳಿಗೆ, ಋಷಿಪತ್ನಿಯರಿಗೆ, ಇನ್ನು ಎಂತೆಂಥ ಸ್ಥಿತಿಯಲ್ಲಿರುವವರಿಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಮಾಯೆ ಎಂಬುದು ಆವರಿಸಿಕೊಳ್ಳುತ್ತದೆ ಅಂತ ಹೇಳಿ ಪುರಾಣದಲ್ಲಿ ಹೇಳಿದಾರಲ್ಲ. ಇದನ್ನು ನೀವು ಒಪ್ಪುತ್ತೀರಲ್ಲ, ಇದನ್ನು ನೀವು ಪವಿತ್ರ ಭಾವದಿಂದ ನೋಡ್ತೀರಲ್ಲ. ರಿಯಾಲಿಟಿಯನ್ನು ಯಾಕೆ ನೀವು ಪವಿತ್ರ ಭಾವದಿಂದ ನೋಡುವುದಿಲ್ಲ? ನೀವು ರಿಯಾಲಿಟಿಯನ್ನು ಯಾಕೆ ಪವಿತ್ರ ಭಾವನೆಯಲ್ಲಿ ನೋಡುವುದಿಲ್ಲ? ರಿಯಾಲಿಟಿಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಅದೇ ಹೇಳೋದು. ಕಳೆದು ಹೋದ ವಿಚಾರವನ್ನು ನಾವು ಅನೇಕ ರೀತಿಯಲ್ಲಿ ಹಾಗೆ ಹೀಗೆ ಅಂತ ನಮ್ಮ ಇಮೇಜಿನೇಷನ್ ತಕ್ಕವಾಗಿ ಅದರ ಬಗ್ಗೆ ಪರ ವಿರುದ್ಧ ಎಲ್ಲ ಮಾತಾಡ್ತೇವೆ. ಆದರೆ ರಿಯಾಲಿಟಿ ಅಂತೇಳಿ ಆಗುವಾಗ, ಪ್ರಾಕ್ಟಿಕಲ್ ಆಗಿ ಒಂದೊಬ್ಬರ ಮನೆಯಲ್ಲಿ ನಡೆಯುವಾಗ ಅದನ್ನು ಯಾರು ಒಪ್ಪುದಿಲ್ಲ ಅಲ್ವಾ? ಸ್ವೀಕರಿಸಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಅದನ್ನು ಸ್ವೀಕರಿಸಬೇಕು. ಅದನ್ನು ಸ್ವೀಕರಿಸಿದರೆ ಮನುಷ್ಯ ಜನ್ಮ ತೃಪ್ತಿಯಲ್ಲಿರೋದು ಅಂತ ಹೇಳೋದು. ಆಗ ಸಾಧನೆ ಮಾಡಬೇಕು ಅಂದರೆ ಮಾಯೆಯ ಅನುಗ್ರಹ ಇದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಆಗೋದು. ಈ ಮಾಯೆಯ ಅನುಗ್ರಹ ಇಲ್ವಾ, ಅದು ಸಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ. ನಿನ್ನನ್ನು ಮೇಲೆ ತಕೊಂಡು ಹೋಗುವುದೇ ಇಲ್ಲ. ಅದು ನಿನ್ನನ್ನಲ್ಲೇ ಕಟ್ಟಾಕಿಸಿ ಸಿಕ್ಕಿಸಿಕೊಂಡು ಸುಳಿಯಲ್ಲಿ ಮುಳುಗಿಸಿ ಏನೆಲ್ಲ ಮಾಡಿಬಿಡ್ತದೆ.
ಅದರ ಅನುಗ್ರಹವನ್ನು ಪಡಿಬೇಕು ಮೊದಲು, ಅದರ ಒಂದು ಆಶೀರ್ವಾದವನ್ನು ಪಡಿಬೇಕು. ಆಗ ಈ ಮಾಯೆಯೇ ದಾರಿ ಮಾಡಿಕೊಡ್ತದೆ ಎಲ್ಲದ. ಆಗ ಅದು ನೋಡ್ತದೆ ಮಾಯೆ, ನನಗೊಂದು ದಾರಿ ಮಾಡಿಕೊಡುವ, ಇವ ಹೀಗೆ ಹೋಗಲಿ ಅಂತೇಳಿ, ಈ ರೀತಿಯಾಗಿ ಹೋಗಲಿ ಒಂದು ವೇ ಹೇಳಿಕೊಡ್ತದೆ. ಆ ವೇ ಹೇಳಿಕೊಡುವಾಗ ಅಲ್ಲಿ ಒಂದು ರೀತಿಯಲ್ಲಿ ಅವನಿಗೆ ನಾನು ನನ್ನದು ಅಹಂಕಾರ ಬಂತು ಅಂತ ಹೇಳಿದರೆ ಈ ಮಾಯೆ ಪಟ್ಟ ಅಂತ ಆವರಿಸಿಕೊಡ್ತದೆ. ಭಗವಂತ ಯಾಕೆ ಇದೆಲ್ಲ ಸೃಷ್ಟಿ ಮಾಡಿದ? ಒಬ್ಬನ ಸೃಷ್ಟಿ ಮಾಡಿದ, ಈಗಪ್ಪ ನಿಂಗೆ ಈ ಸ್ಥಿತಿ ಉಂಟು, ಈಗ ನೀನು ಎಲ್ಲ ಒಳ್ಳೆಯದು ಮಾಡ್ತಾ ಹೋಗು, ನಿಂಗೊಂದು ಅತೀಂದ್ರಿಯ ಶಕ್ತಿ ಕೊಟ್ಟಿದ್ದೇನೆ, ಒಂದು ದೈವಿಕ ಶಕ್ತಿ ಕೊಟ್ಟಿದ್ದೇನೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಮನುಕುಲದ ಒಳಿತಿಗೆ ಬೇಕಾಗಿ ಉಪಯೋಗಿಸು ಅಂತೇಳಿ ಒಬ್ಬೊಬ್ಬನಿಗೆ ಅವನವನ ಜನ್ಮಕ್ಕೆ ತಕ್ಕವಾಗಿ ಪೂರ್ವಜನ್ಮದ ಪುಣ್ಯದಿಂದ ಅನೇಕ ಜನ್ಮದ ಗುರು ಸೇವೆಯಿಂದ ಒಂದು ಸ್ಥಿತಿ ಸಿಗ್ತದೆ ಒಬ್ಬನಿಗೆ. ಆ ಸ್ಥಿತಿ ಸಿಕ್ಕಿದ ನಂತರ ಉಂಟಾಗುವ ಅವನು ಯಾವ ರೀತಿ ಇರ್ತಾನೆ ಅಂತೇಳಿ ನೋಡ್ತಾರೆ. ಯಾವ ರೀತಿ ಇರ್ತಾರೆ ಅವನು ಆ ಸ್ಥಿತಿ ಸಿಕ್ಕಿದ ನಂತರ, ಆ ಒಂದು ಶಕ್ತಿ ಸಿಕ್ಕಿದ ನಂತರ ಅಲ್ಲಿ ಅವನು ಸರಿಯಲ್ಲಿ ಹೋಗ್ತಾ ಇದ್ದಾನ, ಯಾವುದೇ ರೀತಿಯ ಒಂದು ವಿಷಯ ಇಲ್ಲ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಸಾಯಿಬಾಬಾ, ಅರ್ಥ ಆಯ್ತಾ? ಇವರಿಗೆ ಎಲ್ಲ ಶಕ್ತಿಗಳಿತ್ತು, ಏನು ಬೇಕಾದ್ರೆ ಮಾಡ್ಬೋದಿತ್ತು. ಅವ್ರು ಯಾಕೆ ಮನೆಗೆ ಭಿಕ್ಷೆಗೆ ಹೋದ್ರು? ಆವಾಗ ನೆನೆಸಿದ್ರೆ ಲೋಡ್ ಅಕ್ಕಿ ತಂದು ಹಾಕ್ಬೋದಿತ್ತು, ಅವರಿಗೆ ಲೋಡ್ ತರಕಾರಿ ತಂದು ಹಾಕ್ಬೋದು, ದೊಡ್ಡೊಂದು ಅರಮನೆ ಕಟ್ಬೋದಿತ್ತು. ಅವರಿಗಿರುವ ಪವರಿಗೆ, ಅವರಿಗಿರುವ ಶಕ್ತಿಗೆ, ಅವರಿಗಿರುವ ಜ್ಞಾನಕ್ಕೆ, ಎಲ್ಲದರಲ್ಲಿಯೂ ಅವರು A1 ಆಗಿದ್ರು ಅಲ್ವಾ? ಎಲ್ಲದರಲ್ಲಿ ಅವರು A1 ಆಗಿದ್ರು. ಆದರೆ ಅವರು ಯಾಕೆ ಮನೆಗೆ ಹೋದರು? ಅವರು ಭಗವಂತ ಕೊಟ್ಟ ಒಂದು ಸ್ಥಿತಿಯನ್ನು ಸರಿಯಾಗಿ ತಗೊಂಡೋದು. ನಾನು ಏನೂ ಇಲ್ಲ, ನಿನ್ನೆ ಎದುರು ನಾನು ಭಿಕ್ಷುಕ, ನಾನು ಭಿಕ್ಷುಕ ಅಂತ ಒಳಗೆ ಹೇಳಿದರೆ ಸಾಕು, ನಾನು ಅದೇ ರೀತಿಯಾಗಿ ಜೀವನ ಮಾಡ್ತೇನೆ. ಇದು ರಿಯಾಲಿಟಿ ಅಂತ ಹೇಳೋದು ಒಂದು ವಿಚಾರ. ಆಗ ಆ ಶಕ್ತಿಯನ್ನು ಒಬ್ಬ ಉಪಯೋಗಿಸ್ತಾನೆ. ನನಗೆ ಅದು ಸಿಕ್ಕಿತ್ತು, ಇದು ಸಿಕ್ಕಿದ್ದು, ಆ ಕಡೆ ಈ ಕಡೆ ಉಪಯೋಗಿಸುವಾಗ ಉಂಟಲ್ವ, ಓ ಹೀಗೆಯಾ, ಸರಿ, ಇನ್ನು ನೀನು ಸಾಕು, ನೀನು ಕೂತುಕೊಳ್ಳಿ ಅಂತೇಳಿ ಅವನ ಎದುರಿಗೆ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಆಗ ಒಬ್ಬನ ಅಹಂಕಾರ ಅಳಿಸಬೇಕು ಅಂತ ಹೇಳಿದರೆ ಇನ್ನೊಬ್ಬ ಬೇಕಲ್ಲಿ ಅಲ್ವಾ? ಈಗ ರಾಕ್ಷಸರು ದೇವರು ಅಂತ ತಗೊಂಡ್ರೆ, ಮೊದಲು ರಾಕ್ಷಸರು ಹುಟ್ಟಿ ಅವರ ಅಟ್ಟಹಾಸಗಳು ಮೆರೀತಾ ಹೋಗುವಾಗ ಒಂದು ಅವತಾರ ತಾಳುದಲ್ವ? ಆ ರಾಕ್ಷಸರಿಗೆ ಹೊರ ಕೊಟ್ಟರು ಯಾರು? ಇದೇ ದೇವರು ತಾನೆ. ರಾಕ್ಷಸರಿಗೆ ಹೊರ ಕೊಟ್ಟದ್ದು ಯಾರು? ಇದೇ ದೇವರು ತಾನೆ. ಹೊರ ಕೊಟ್ಟರು, ಅವನ ಸತ್ಯಕ್ಕೆ, ಅವನ ತಪಸ್ಸಿಗೆ, ಅವನ ಒಂದು ಸಾಧನೆಗೆ ಸರಿಯಪ್ಪ ಅಂತ ಕೊಟ್ಟರು ಹೊರ. ಇದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತಾರೆ ನೋಡುವ. ಅವ ರಾಕ್ಷಸ ಗುಣ ಇದ್ದವ. ಆಗ ದೇವರಿಗೆ ಗೊತ್ತಿಲ್ಲ ಆಯ್ತಾ ಹೊರ ಕೊಡುವ ಮುಂಚೆ ಅಂತ ಹೇಳ್ಬೋದು. ಆಗ ಒಂದು ವಿಷಯ ಈ ಪ್ರಪಂಚಕ್ಕೆ ಬರಬೇಕು ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ನೆಗೆಟಿವ್ ಎಂಬುದು ತುಂಬಬೇಕು, ಅಧರ್ಮ ಎಂಬುದು ಆಗಬೇಕು. ಅಧರ್ಮ ಅಂತೇಳಿ ಆಗುವ ಸಮಯದಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಅಂತ ಒಂದು ಚೈತನ್ಯ ಬರೋದು. ಈಗ ಗೊತ್ತಾಯ್ತಾ? ಎಲ್ಲವೂ ನೆಗೆಟಿವಿಂದಲೇ ಸೃಷ್ಟಿಯಾದ್ದು ಅಂತೇಳಿ. ಇವತ್ತು ಈ ಪುರಾಣದಲ್ಲಿ ಹೇಳುವ ಅಷ್ಟು ದೇವರುಗಳು ಅಲ್ವಾ? ಈಗ ಸುಬ್ರಹ್ಮಣ್ಯ ಆದರೂ ಸರಿ, ಈ ಗಣಪತಿ ಆದರೂ ಸರಿ, ಯಾವುದು ದೇವರು, ಈಶ್ವರ ಆದರೂ ಸರಿ, ಮತ್ತು ವಿಷ್ಣು ಆದರೂ ಸರಿ ಅಲ್ವಾ? ಯಾವುದೇ ಅಮ್ಮ ಶಕ್ತಿಗಳು, ಅಮ್ಮಂದಿರಾದರೂ ಸರಿ, ಎಲ್ಲ ನವದುರ್ಗೆಯರು, ಇವರೆಲ್ಲ ಒಂದು ಸಂಹಾರ ಮಾಡಲಿಕ್ಕೆ ತಾನೆ ಅವತಾರ ಮಾಡಿದ್ದಾರೆ ಅಂತ ಬರೋದು. ಆಗ ಕೆಟ್ಟದ್ದು ತುಂಬಿ ಅದು ಇನ್ನೂ ಆಗುವುದಿಲ್ಲ ಅಂತ ಹೇಳುವಾಗ ಒಂದು ಚೈತನ್ಯ ಬರ್ತದೆ. ಇವಾಗ ನೀವು ಒಂದು ಪವರ್ ಕೊಟ್ಟು ಆ ಪವರ್ನ ಅವ್ರು ಹೆಂಗೆ ಇಟ್ಕೋತಾರೆ ನೋಡಿದ್ರೆ, ಅದು ಮಿಸ್ಯೂಸ್ ಮಾಡ್ಕೋತಾ ಇದ್ದಾಗ ಅದ್ರ ಮುಂದಕ್ಕೆ ಇನ್ನೊಂದು ಪವರ್ನ ಅದೇ ಪವರ್ ಕೊಟ್ಟವ್ರು ಬಿಡ್ತಾರೆ ಅಂತಿರಲ್ಲ. ಖಂಡಿತವಾಗಿ. ಇವಾಗ ಭಸ್ಮಾಸುರಂಗೆ ಶಿವ ವರ ಕೊಟ್ಟು ಅವ್ರನ್ನ ಅಡಗಿಸಕ್ಕೆ ಮೋಹಿನಿ ರೂಪದಲ್ಲಿ ವಿಷ್ಣು ಅಂತ ಬಂದು ಅದು ಅಲ್ಲಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಮಟ್ಟ ಹಾಕಕ್ಕೆ. ಖಂಡಿತವಾಗಿಯೂ ಅದಾಗಲೇಬೇಕು ಅಂತ ಹೇಳೋದು. ಈಗ ಹೇಳೋದು ಅರ್ಥ ಆಯ್ತಾ? ಈಗ ಇದನ್ನೇ ನೀವು ಸ್ವಲ್ಪ ಸೂಕ್ಷ್ಮವಾಗಿ ತಗೊಳ್ಬೇಕು ಅಂತ ಹೇಳಿದ್ರು. ಆಧ್ಯಾತ್ಮಿಕದಲ್ಲಿ ಏನಾಗ್ತದೆ ಅಂತೇಳಿ ಈ ಸಾಧನೆ ಮಾಡ್ತಾ 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 ಕೊನೆಗೆ ರಾಕ್ಷಸರಂತ ಅಹಂಕಾರ ಬಂದು ಬಿಡುತ್ತೆ. ಎಲ್ಲವೂ ನಾನೇ ಅಂತೇಳಿ, ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಅಂತೇಳಿ. ಅದು ಕೂಡ ಸತ್ಯದಿಂದಲೇ ಪಡೆದದ್ದು, ಅದು ಕೂಡ ತಪಸ್ಸಿಂದಲೇ ಪಡೆದದ್ದು. ಆದರೆ ಪಡೆದ ಮೇಲೆ ಅದನ್ನು ಉಪಯೋಗಿಸಿದ ರೀತಿ ತಪ್ಪಾಯಿತು ಅಲ್ವಾ? ಅಷ್ಟು ಎಂತ 3 ಲೋಕವನ್ನು ಗೆದ್ದಂಥ ಒಬ್ಬ ಎಂತ ಹಿರಣ್ಯಕಶಿಪು ಅಲ್ವಾ? ಅವನೊಬ್ಬ ಮಗ
ಪ್ರಹ್ಲಾದ ಸಣ್ಣ ಮಗ, ಸಣ್ಣ ಹುಡುಗ, ಸಣ್ಣ ಮಗು. ಭಗವಂತ ಹೇಗೆ ಆಟವನ್ನು ಆಡಿದ, ಅವನ ಮಗವನನ್ನು ಇಟ್ಟೇ ಆಟ ಆಡಿದ ಅಲ್ಲ, ಅವನ ಮಗನನ್ನು ಇಟ್ಟೇ ಆಟ ಆಡಿದ. ನಿನ್ಗೆ ಏನು ಮಾಡ್ಲಿಕ್ಕಾಗ್ತದೆ ನೋಡುವ. ಈಗ ನಾನು ನಿನ್ನ ಅಲ್ಲೇ ಇದ್ದೇನೆ, ನಿನ್ನ ಒಟ್ಟಿಗೆ ಇದ್ದೇನೆ, ನಿನ್ನ ಒಟ್ಟಿಗೆ 24 ಗಂಟೆ ಇದ್ದೇನೆ, ನಿನ್ನದೇ ಅಂಶವಾಗಿ ಇದ್ದೇನೆ ನಾನೀಗ. ಈಗ ನಿನ್ನನ್ನು ಹೇಗೆ ಕಂಟ್ರೋಲ್ ಮಾಡ್ತೀನಿ, ಆಯ್ತಾ? ಆಗ ಇಲ್ಲಿಂದ ತುಂಬಿ ತುಳುಕಬೇಕು ಯಾವುದು ಈ ಕೆಟ್ಟದ್ದು ಎಂಬುದು, ಆಗ ಒಳ್ಳೆಯದು ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಬರ್ತದೆ ಅಲ್ವಾ? ಸತ್ಯ ಅಲ್ವಾ ಇದು? ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಎಲ್ಲವೂ ನಮಗೆ ಅರ್ಥ ಆಗ್ತದೆ ಅಂತ ಹೇಳೋದು. ಭಗವಂತ ಕೊಟ್ಟು ನೋಡ್ತಾನೆ. ಭಗವಂತ ಕೊಟ್ಟು ನೋಡ್ತಾನೆ. ಪ್ರತಿಯೊಬ್ಬನಿಗೂ ಭಗವಂತ ಕೊಟ್ಟು ನೋಡ್ತಾನೆ. ಕೊಡುವ ಭಗವಂತನಿಗೆ ತಗೊಳ್ಳಿಕ್ಕೂ ಆಗ್ತದೆ ಎಂಬ ಸತ್ಯ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವುದು ನಿನ್ನದಲ್ಲ, ಆ ಸತ್ಯ ಎಂಬುದು ನಿನ್ನ ಒಳಗಿರೋದು ಅಲ್ವಾ? ಅದು ಹೊರಗಿಲ್ಲ, ಅದು ಎಲ್ಲವೂ ಮಾಡೋದು. ನಿನ್ನ ಆತ್ಮ ಎಲ್ಲವೂ ಇಲ್ಲಿ ಕೆಲಸ ಮಾಡೋದು, ಪ್ರತಿಯೊಂದು ಕೆಲಸ ಮಾಡೋದು ನಿನ್ನ ಆತ್ಮ, ನೀನಲ್ಲ. ಅದನ್ನ ದೇಹದ ಮೂಲಕ ಕಾಣ್ತದೆ, ಇಷ್ಟೇ ವಿಷಯ. ಆಗಿರುವಾಗ ಇಲ್ಲಿ ಮನುಷ್ಯ ಈ ಸತ್ಯವನ್ನು ತಿಳಿದರೆ ಅವ ಹೊರಗೆ ಯಾವ ರೀತಿ ಇರ್ಬೋದು ಅಂತೇಳಿ ಅವರವರ ಜ್ಞಾನದಲ್ಲೇ ತಿಳ್ಕೊಳ್ಬೇಕು. ಎಷ್ಟೇ ಹೇಳೋದು. ತಿರುಚಿಟ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.